ದೆಹಲಿ ಅಕ್ಷರಶಃ ರಣರಂಗವಾಗಿತ್ತು. ಕಾರಣ ಅಂತ ಹೇಳಿದ್ರೆ ಸಿಜೆಪಿ ಅವರು ನಡೆಸ್ತಾ ಇದ್ದಂಥ ಪ್ರತಿಭಟನೆ, ಅದಕ್ಕೆ ದೊಡ್ಡ ಮಟ್ಟದ ಬೆಂಬಲ ಕೂಡ ದೇಶಾದ್ಯಂತ ವ್ಯಕ್ತವಾಗ್ತಾ ಇದೆ. ಹಾಗೇನೆ ಚರ್ಚೆ ಆಗ್ತಾ ಇತ್ತು. ಆಪ್ ವಕ್ತಾರರನ್ನ ಪ್ರಶ್ನೆ ಮಾಡ್ತಾ ಹೋಗೋಣ. ಮೇಡಮ್, ಅಣ್ಣಾ ಹಜಾರೆ ಅವರು ಪ್ರತಿಭಟನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಬೆಂಬಲವನ್ನು ಕೊಟ್ಟು ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಅಧಿಕಾರಕ್ಕೆ ಬಂತು. ಈಗ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೋನಮ್ ವಾಂಗ್ಚುಕ್ ಎಂಟ್ರಿ ಆಗಿದೆ. ಈಗ ಬೆಂಬಲ ಕೊಟ್ಟರೆ ರೈಟ್ ಟೈಮ್, ಮುಂದೆ ಬೇರೆ ರಾಜ್ಯಗಳ ಎಲೆಕ್ಷನ್ ಅಲ್ಲಿ ನಮ್ಗೆ ಹೆಲ್ಪ್ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ನೀವು ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೀರಿ ಎನ್ನುವ ಆರೋಪ. ಸರ್, ಅವರು ಅಣ್ಣಾ ಹಜಾರೆ ಅವರ ಇದು ಪ್ರತಿಭಟನೆಯಲ್ಲಿ ಭಾಗವಹಿಸಿ 2 ವರ್ಷದಲ್ಲಿ ಅವರು ಅಧಿಕಾರಕ್ಕೆ ಬಂದವರು, ಜನಗಳ ಜೊತೆ ನಿಂತವರು, ಜನಗಳ ಕಷ್ಟ ಸುಖ ತಿಳಿದವರು, ಜನಕ್ಕೆ ತೀರಾ ಹತ್ತಿರವಾಗಿ ಅವರು ಜನಗಳ ಕಷ್ಟ ಸುಖ ನೋಡಿ ಹತ್ತಿರವಾಗಿ ಸ್ಪಂದಿಸಿ ಅವ್ರಿಗೆ ಜೊತೆಗೆ ಅವರು ಅಧಿಕಾರಕ್ಕೆ ಬಂದವರು. ಅವರೇನು ಯಾರ ಮುಖಾಂತರನೋ ಏನು ಯಾರ ಸಪೋರ್ಟ್ ತಗೊಂಡು ಬಂದಿಲ್ಲ. ಇವತ್ತು ಅಷ್ಟೇ ವಿದ್ಯಾರ್ಥಿಗಳ ಜನಗಳು ಆಮ್ ಆದ್ಮಿ ಪಾರ್ಟಿಗೆ ಜನಗಳು ತನಗೆ ಇದು ಮಾಡಿರೋದು ಯಾರು ಸಪೋರ್ಟ್ ತಗೊಂಡು ಬಂದಿದ್ದಾರೆ ಸರ್? ಅವರು ಜನಗಳಿಗೆ ಅಣ್ಣಾ ಹಜಾರೆ ಅವ್ರ ಜೊತೆ ಇದು ನ್ಯಾಯಪರವಾಗಿ ಅವರ ಅದಕ್ಕಿಂತ ಮುಂಚೆ ಕೇಜ್ರಿವಾಲ್ ವೋಟರ್ ಐಡಿನೂ ಇತ್ತೋ ಇಲ್ವೋ ಗೊತ್ತಿಲ್ಲ ಡೆಲ್ಲಿಲಿ. ಐ ಆಮ್ ಸಾರಿ, without Anna Hazare he has no identity. I'm sorry. What sir? ಆ ಥರ ಅವರು ಬಂದವರು ಜನಗಳಿಗಾಗಿ, ಜನಗಳಿಗೋಸ್ಕರ, ಜನಗಳಿಗೆ ಅಂತ ಬಂದವರು. ದಯವಿಟ್ಟು ನೋ ಇದನ್ನ ಅಬ್ರಾಹಿಂ ಲಿಂಕನ್ ಲೆವೆಲ್ಗೆಲ್ಲ ಕಂಪೇರ್ ಮಾಡಬೇಡಿ ಕೇಜ್ರಿವಾಲ್ ಅವ್ರನ್ನ. ಯು ಕ್ಯಾನ್ ಹಿ ಹ್ಯಾಸ್ ಎನ್ಕೇಸ್ಡ್ ಅಣ್ಣಾ ಹಜಾರೆಸ್ ಮೂವ್ಮೆಂಟ್. ಇಲ್ಲ ಅಣ್ಣಾ ಹಜಾರೆ ಏನಿಲ್ಲ, ಅಣ್ಣಾ ಹಜಾರೆ ಹುಟ್ಟಾಕಕ್ಕೆ ನೋಡ್ತಾ ಇದ್ದಾರೆ ಅಷ್ಟೇ. ಇಲ್ಲ ಸರ್, ಇವತ್ತು ಅವರು ವಿದ್ಯಾರ್ಥಿಗಳ ಪರವಾಗಿ ಬಂದಿದ್ದಾರೆ ಸರ್. ವಿದ್ಯಾರ್ಥಿಗಳ ಪರವಾಗಿ ಬಂದಿದ್ದಾರೆ. ವಿದ್ಯಾರ್ಥಿಗಳು ದೇಶದ ಭವಿಷ್ಯ. ನಾವು ಹೇಳೋದು ಎಲ್ಲರೂ ನಿಮಗೂ ಗೊತ್ತು ಸರ್. ನಮ್ಮ ಅಲ್ಲಿ ಎಲ್ಲಿ ಅನ್ಯಾಯ ಆಗುತ್ತೆ ಅಲ್ಲಿಗೆ ನಮ್ಮ ಪಕ್ಷ ಇರುತ್ತೆ. ಇದೆ ಅವರು ಅದರಿಂದ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡಿದ್ದಾರೆ. ರೆಕ್ಟಿಫೈ ಮಾಡಕ್ಕೋ ಮೇಡಮ್, ಸೊಲ್ಯೂಷನ್ ಕೊಡಿ ಜನಕ್ಕೆ ಸರ್. ಅದೇನೇ ಕೇಳ್ತಾ ಇರೋದು. ಇವಾಗ ಎಲ್ಲರೂ ಪರವಾಗಿ ವಿದ್ಯಾರ್ಥಿಗಳು ಏನ್ ಕೇಳ್ತಾ ಇದ್ದಾರೆ, ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರೋದು. ಯಾವ ಉದ್ದೇಶದಿಂದ? ಅನ್ಯಾಯ ಆಗಿದೆ, ಅದಕ್ಕೆ ರಾಜೀನಾಮೆನೇ ಅಲ್ಲ ಸರ್. ರಾಜೀನಾಮೆ ಸಾಯಂಕಾಲ ಕೊಟ್ಟರು, ನಾಳೆ ಬೆಳಗ್ಗೆ ಏನು ನೀಟ್ ಬಗ್ಗೆ ಸರ್ ಅದೇ ರಾಜೀನಾಮೆ ಕೊಡೋದಕ್ಕೂ ಮುಂಚೆ ಅದರಿಂದ ಯಾರ್ಯಾರಿದ್ದಾರೆ ಕೊಡೋದಕ್ಕೂ ಅಲ್ಲಿ ಆಪು ಬಿಜೆಪಿದು ಆಸ್ ಎ ಸಿಟಿಸನ್ ಇವ್ರು ರಾಜೀನಾಮೆ ನಾನು ತಗೊಂಡು ಎಜುಕೇಶನ್ ಮಿನಿಸ್ಟರ್ದು ಅಲ್ಲಿಗೆ ಮುಗೀತು. ಸಿಟಿಸನ್ ಕೊಟ್ರಿ ನೀವು. ನೆಕ್ಸ್ಟ್ ನಾಳೆ ನನ್ನ ಮಗ ನೀಟ್ ಎಕ್ಸಾಮ್ ಬರೆಯಕ್ಕೆ ಹೊಸ ನಾಮ್ಸ್ ನಿಮ್ ತಲೆಯಲ್ಲಿ ಏನಿದೆ? ಬೀಯಿಂಗ್ ಎ ನೆಕ್ಸ್ಟ್ IAS ಆಫೀಸರ್ ಸರ್, ಅದನ್ನ ಇವಾಗ ಇವಾಗ ರಾಜೀನಾಮೆ ಕೊಟ್ಟ ಮೇಲೆ ಅದನ್ನ ಪ್ರಧಾನಿಗಳು ಅದನ್ನ ಇದು ಮಾಡಬೇಕು ಸರ್. 6 ಸಾರಿ ಎಕ್ಸಾಮ್ ಇಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಎಕ್ಸಾಮ್ ಕೊಡ್ತಾರೆ ಸರ್ ಅವರು. ಓಕೆ ಮೇಡಮ್, ಓಕೆ ಯತ್ನಾಳ್ ಸರ್, ಇವತ್ತು ಸಂಸತ್ನಲ್ಲಿ ಕಳೆದ 3 ದಿನಗಳಿಂದ ಯಾವುದೇ ವಿಚಾರ ಚರ್ಚೆ ಆಗಿಲ್ಲ. ಇದೇ ನೀಟ್ ಗದ್ದಲ ಗಲಾಟೆ ಜೋರಾಗಿತ್ತು. ಆದ್ರೆ ಕಿರಣ್ ರಿಜಿಜು ಅವರು ಹೇಳಿದ್ರು, ನಾವು ಚರ್ಚೆ ಮಾಡೋಕೆ ಸಿದ್ಧ ಇದ್ದೀವಿ, ಆದ್ರೂ ಕೂಡ ವಿಪಕ್ಷದವರು ಕೇಳ್ತಾ ಇಲ್ಲ ಅಂತೇಳಿ. ಯಾಕೆ ಸರ್ ಒಂದು ವಿಚಾರದ ಬಗ್ಗೆ ಚರ್ಚೆ ಆಗಲಿ, ಇಲ್ಲಿ ಚರ್ಚೆ ಏನಕ್ಕೆ ಆಗ್ತಾ ಇಲ್ಲ ಅಂತ? ಇಲ್ಲಿ ವ್ಯತ್ಯಾಸ ಇದೆ. ಕಿರಣ್ ರಿಜಿಜು ಹೇಳೋದಕ್ಕೂ ಮತ್ತು ವಿರೋಧ ಪಕ್ಷಗಳು ಕೇಳೋದಕ್ಕೂ ದೊಡ್ಡ ವ್ಯತ್ಯಾಸ ಇದೆ. ಕಿರಣ್ ರಿಜಿಜು ಮಾತಾಡೋದು ಅಥವಾ ನಮ್ಮ ಓಂ ಬಿರ್ಲಾ ಅವರು ಹೇಳೋದು ಕೂಡ ಚರ್ಚೆ ಮಾಡೋಣ, ಚರ್ಚೆಗೆ ಬನ್ನಿ ಅಂತ. ಆ ಜನರಲ್ ಚರ್ಚೆಗೂ ಮತ್ತು 261 ಅಂಡರಲ್ಲಿ ಅಡ್ಜರ್ಮೆಂಟ್ ಮೋಷನ್ ಚರ್ಚೆಗೂ ವ್ಯತ್ಯಾಸ ಇದೆ. ಅಡ್ಜರ್ನ್ಮೆಂಟ್ ಅಂದರೆ ಅದಕ್ಕೆ ಬರ್ಖಾಸ್ತು, ಅದಕ್ಕೆ ಕನ್ನಡದಲ್ಲಿ ಏನು ಅಂತಾರೆ ಗೊತ್ತಿಲ್ಲ ನನಗೆ. ಅಡ್ಜರ್ನ್ ಮೋಷನಲ್ಲಿ ಏನಾಗುತ್ತೆ ಅಂದರೆ ನೀವು ಚರ್ಚೆ ಮಾಡ್ತೀರಿ, ಆದರೆ ಈ ಇಡೀ ಸೆಷನಲ್ಲಿ ಇದೊಂದನ್ನೇ ಚರ್ಚೆ ಮಾಡ್ತೀರಿ. ಇದೊಂದನ್ನೇ ಚರ್ಚೆ ಮಾಡಿ ಬರ್ಖಾಸ್ತುಗೊಳಿಸ್ತಾರೆ, ಅಡ್ಜರ್ನ್ ಮಾಡ್ತಾರೆ ಹೌಸನ್ನ ಮೊದಲು. ಈಗೇನು BSc ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಏನೇನು ಲಿಸ್ಟ್ ಕೊಟ್ಟಿರ್ತದೆ, ವಿಚಾರಗಳ ಲಿಸ್ಟ್ಗಳನ್ನು ಅದೆಲ್ಲ ತೆಗೆದುಹಾಕಿ ಲಿಟ್ರಲಿ ವರ್ಚುವಲಿ ಹೌಸ್ ಇಸ್ ಅರ್ಜೆಂಟ್. ಅದರ ಬದಲಾಗಿ minimum 2.5 hours, maximum any number of hours as decided by the BSc. This is to be discussed. First ಇದೊಂದೇ ಡಿಸ್ಕಸ್ ಮಾಡೋದು, ಬೇರೆ ಏನಿಲ್ಲ. ಆಮೇಲೆ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಈಗ ಈ ನಮ್ಮ ಖರ್ಗೆ ಅವ್ರೇನು ಹೇಳ್ತಾರೆ ಅಂದರೆ, ಮೊದಲು ರಾಜೀನಾಮೆ ಕೊಟ್ಟು ಆಮೇಲೆ ಡಿಸ್ಕಸ್ ಮಾಡಿ. ಯಾಕೆ ಅಂದರೆ ರಾಜೀನಾಮೆ ಕೊಟ್ಟು ಸಮಸ್ಯೆ ಬಗೆಹರಿತದೆ ಗೊತ್ತಿದೆ ನಮಗೆ. ಮತ್ತೆ ಬೇರೆ ಮುಖ್ಯಮಂತ್ರಿ ರಾಜೀನಾಮೆ ಯಾಕೆ ಕೇಳ್ತೀವಿ ನಾವು? ಕಾಂಗ್ರೆಸ್ ಮುಖ್ಯಮಂತ್ರಿ ರಾಜೀನಾಮೆ ನಾವು ಕೇಳಿಲ್ವ? ಯಾಕೆ ಕೇಳ್ತೀವಿ ಹೇಳಿ? ಶಿವರಾಜ್ ಪಾಟೀಲ್ ಯಾಕೆ ರಾಜೀನಾಮೆ ಕೊಟ್ಟರು 26/11 ಅಟ್ಯಾಕ್ ಆದಾಗ? 4 ಸರ್ತಿ ಕೋರ್ಟ್ ಬದಲಾಯಿಸೋದಕ್ಕ ಸಂದರ್ಭ ಇರ್ತದೆ. ಆ ಸಂದರ್ಭದಲ್ಲಿ ನೀವು ದಿನಕ್ಕೆ 4 ಬಾರಿ ಬರೀ ಕೋರ್ಟ್ ಬದಲಾಯಿಸೋದೇ ಆಯ್ತು, ನಿಮ್ಮ ಸಂವೇದನೆ ಎಂಥದ್ದು ಅಂತ. ಅದಕ್ಕೋಸ್ಕರ ರಾಜೀನಾಮೆ ಕೊಡೋದು. ಇಟ್ ಈಸ್ ಅಬೌಟ್ ಮಾರಲ್ ರೆಸ್ಪಾನ್ಸಿಬಿಲಿಟಿ, ಎಥಿಕಲ್ ಅಕೌಂಟಬಿಲಿಟಿ. ಆ ಒಂದು ಮೇಲ್ಪಂಕ್ತಿನ ವಿದ್ಯಾರ್ಥಿಗಳು ನಾನು ಹಾಕಿ ಕೊಡಬೇಕು. ಆಮೇಲೆ ನೀಟ್ ಆದ್ರೆ ಮುಂದೇನು ಅಂತ ಕೇಳಿದ್ರು. ನಾವು ಬಾಲಾಜಿ ಅವರಾಗಲಿ ನೀವು ಕೇಳಿದ್ರು ಅವಾಗ, ಮುಂದೇನು? ನೀಟ್ ಮುಖ್ಯ ಬಹಳ ಬೇಸಿಕ್ ಅಟ್ ಅ ಫಂಡಮೆಂಟಲ್ ಲೆವೆಲ್ ಇಸ್ ಅ ಬ್ಯಾಡ್ ಐಡಿಯಾ. ನೀಟ್ ವ್ಯವಸ್ಥೆನೇ ಬ್ಯಾಡ್ ಐಡಿಯಾ. CET ಎಕ್ಸಾಮ್ ಆಗ್ತಿತ್ತಲ್ಲ ಕರ್ನಾಟಕದಲ್ಲಿ, ಎಂದಾದ್ರೂ ಈ ತರ ಆಗಿತ್ತಾ?
ಇಷ್ಟು ದೊಡ್ಡ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಯಾವಾಗ್ಲಾದ್ರು CET ಮೆಡಿಕಲ್ ಆಗ್ತಿತ್ತು, ಎಲ್ಲ ಕಡೆ ಆಗ್ತಿತ್ತಲ್ಲ, ಆಗಿತ್ತು ಅವಾಗ. ಮಹಾರಾಷ್ಟ್ರದಲ್ಲಿ ಪ್ರೀ ಮೆಡಿಕಲ್ ಟೆಸ್ಟ್ ಆಗ್ತಿತ್ತು, MPT ಅಂತಿತ್ತು, ಅದಕ್ಕೆ ಅಲ್ಲಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರ. ಆಂಧ್ರದಲ್ಲಿ ಆಗ್ತಿತ್ತು, ಅಲ್ಲಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರ. ಈಗ ಶಿಕ್ಷಣ ಅನ್ನೋದು ಇಟ್ಸ್ ಅಂಡರ್ ಕಂಕರೆಂಟ್ ಲಿಸ್ಟ್. ಇದು ಕಂಕರೆಂಟ್ ಲಿಸ್ಟ್ ಅಲ್ಲಿ ಬರೋ ವಿಚಾರ ಇದು. ಕೇಂದ್ರ ತಾನೇ ಎಲ್ಲ ತೀರ್ಮಾನ ತಗೊಳಕ್ ಆಗೋದಿಲ್ಲ. ಕೇಂದ್ರ ತೀರ್ಮಾನ ತಗೊಂಡು ರಾಜ್ಯಗಳ ಸಹಮತಿ ಬೇಕು. ಈ ರಾಜ್ಯಗಳ ಸಹಮತಿಯಲ್ಲಿ ರಾಜ್ಯಗಳು ಮಾಡ್ಕೊಂಡು ಹೋಗ್ಲಿ ಒಂದು. ಆಮೇಲೆ ಈ ನೀಟ್ ವ್ಯವಸ್ಥೆ ಏನೇನು ಆಗಿದೆ, ಈ ವಾಟ್ ಇಸ್ ದ ಮನಿ ಫ್ಲೋ, ಅದು ಇನ್ವೆಸ್ಟಿಗೇಷನ್ ಆಗ್ಬೇಕಲ್ಲ. ಈ ಮನಿ ಫ್ಲೋ ಹೋಗಿ ಎಲ್ಲಿ ನಿಂತಿದೆ? ಧರ್ಮೇಂದ್ರ ಪ್ರಧಾನ್ ಅವ್ರ ಕಚೇರಿ ಹೋಗಿ ನಿಂತಿದ್ಯಾ, ಅಥವಾ ಹೊರಗೆ ಬಾಗಿಲಲ್ಲಿ ನಿಂತಿದ್ಯಾ, ಅಥವಾ ಸಂಸತ್ ಹೊರಗಡೆ ನಿಂತಿದ್ಯಾ? ವೆರ್ ಇಸ್ ದ ಮನಿ ಟ್ರೇಲ್? ಆ ಇನ್ವೆಸ್ಟಿಗೇಷನ್ ಅದ್ರ ನೀಟ್ ಸುಧಾರಣೆಗಿಂತ ಇಟ್ ಹ್ಯಾಸ್ ಟು ಬಿ ಡಿಸಾಲ್ವ್ಡ್. ನನ್ನ ಸಜೆಷನ್ ಇದು. I don't know what others are thinking. When you ask my suggestion, I am giving this. Okay. Abolish NEET, let the states handle their education. Yes. ವೆರಿ ಟ್ರೂ. ಎಸ್ ಉತ್ಕರ್ಷ್ ಅವರೇ, ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಿ. ಎಲ್ಲಾ ಸಮಸ್ಯೆಗೂ ಕೂಡ ಒಂದು ಪರಿಹಾರ ಅಂತ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಈ ವಿದ್ಯಾರ್ಥಿಗಳ ಸಮಸ್ಯೆಗೆ ಅಥವಾ ಇಷ್ಟು ದಿವಸ ಅವ್ರು ಏನ್ ಪ್ರತಿಭಟನೆ ಮಾಡ್ಕೊಂಡು ಬಂದಿದ್ದಾರೆ ಅವರ ಸಮಸ್ಯೆಗೆ ನೀವೇನ್ ಪರಿಹಾರ ಮಾಡ್ತೀರಿ ಅಂತೇಳಿ ಯಾವ ನಿರ್ಧಾರಕ್ಕೆ ಬರ್ತೀರಿ ಕೊನೆಯದಾಗಿ? ಅಲ್ಲ, ಒಂದು ನಿರ್ಧಾರ, ಇವರು ಡಿಮ್ಯಾಂಡ್ಸೇ ಸರಿಯಾಗಿಲ್ವಲ್ಲ. ಒಂದೊಂದ್ಸತಿ ಒಂದೊಂದು ಡಿಮ್ಯಾಂಡ್ ಹೇಳ್ತಾರೆ. ಒಂದ್ಸತಿ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಬೇಕು ಅಂತಾರೆ, ಆಮೇಲೆ ಅಮಿತ್ ಶಾ ರಿಸೈನ್ ಮಾಡಬೇಕು ಅಂತಾರೆ, ಆಮೇಲೆ ನರೇಂದ್ರ ಮೋದಿ ಅವರು ರಿಸೈನ್ ಮಾಡಬೇಕು. ಎಲ್ಲ ರಾಜೀನಾಮೆ ಕೊಟ್ಟರೆ ಅದನ್ನೇ ಹೇಳ್ತಿರೋದು, ಎಲ್ಲ ರಾಜೀನಾಮೆ ಕೊಟ್ಬಿಟ್ರೆ ಹಾಗಾದ್ರೆ ಬದಲಾವಣೆ ಆಗುತ್ತೆ. ಹಾಗಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇವ್ರು ಇಟ್ಟಿರ್ತಕ್ಕಂಥ ಡಿಮ್ಯಾಂಡ್ಸೇ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಆರ್ಗನೈಸ್ಡ್ ಆಗಿ ಇದಾಗ್ತಾ ಇಲ್ಲ. ಆದ್ರೆ ನಮ್ಮ ನಿಲುವು ಬಹಳ ಸ್ಪಷ್ಟ ಇದೆ. ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿರ್ತಕ್ಕಂಥ ಪರವಾಗಿ ನಾವು ಯಾರು ಕೂಡ ಇಲ್ಲ. ವಿದ್ಯಾರ್ಥಿಗಳಿಗೆ ಆಗಬಾರ್ದಾಗಿತ್ತು, ಆದರೆ ಬಹಳ ಆ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನಾವು ಎಕ್ಸಾಮ್ ಅನ್ನು ಮಾಡಿದ್ವಿ. ಅನೇಕ ಜನ ವಿದ್ಯಾರ್ಥಿಗಳು ಇವತ್ತು ಪಾಸ್ ಆಗಿ ಒಳ್ಳೊಳ್ಳೆ ರಿಸಲ್ಟ್ಸ್ ಅನ್ನು ತಗೊಂಡಿದ್ದಾರೆ. ದೇರ್ ಫೋಕಸಿಂಗ್ ಆನ್ ದೇರ್ ಕೆರಿಯರ್ಸ್. ಹಾಗಾಗಿ ನಾವು ಸ್ಪಷ್ಟ ಹೇಳುವಂಥದ್ದು ಏನಂತಂದ್ರೆ, ನೀವು ಹೋರಾಟ ಮಾಡಿ ಪ್ರಶ್ನೆ ಕೇಳಿ ಮಾಡುವಂತ ಅಧಿಕಾರ ಎಲ್ರಿಗೂ ಇದೆ. ಆದ್ರೆ ನೀವು ಕಾನೂನನ್ನು ಕೈಗೆತ್ಕೊಂಡಾಗ ನಾವು ಅಂತ ಸುಮ್ಮನೆ ಕೂರುವಂತ ಪ್ರಶ್ನೆ ಇಲ್ಲ. ಸುಮ್ಮನೆ ಕೂರ್ಲಿಕ್ಕೆ ನಾವು ಕಾಂಗ್ರೆಸ್ನ UPA ಗೌರ್ಮೆಂಟ್ ಅಲ್ಲ, ಬಿಜೆಪಿಯ ಗೌರ್ಮೆಂಟ್ ಕೇಂದ್ರದಲ್ಲಿ ಕಾನೂನನ್ನ ಕೈಗೆತ್ಕೊಂಡ್ರೆ ಮಾತ್ರ ಹೇಳ್ತಿರುವಂತದ್ದು. ಕಾನೂನನ್ನ ಕೈಗೆತ್ಕೊಂಡ್ರೆ ದಯವಿಟ್ಟು ಕೇಳಿಸ್ಕೊಳ್ಳಿ ಸರ್, ನೀವೆಲ್ಲ ಹಿರಿಯರಿದ್ದೀರಿ, ತಾಳ್ಮೆ ಇಟ್ಕೊಳ್ಳಿ ಸ್ವಲ್ಪ. ವೈ ಡು ಯು ವಾಂಟ್ ಟು ಮಿಸ್ಕೋಟ್ ಮೀ? ಐ ಆಮ್ ಟೆಲಿಂಗ್, ನೀವು ವಿದ್ಯಾರ್ಥಿಗಳ ಪರವಾಗಿ ನಾವಿದ್ದೇವೆ. ಕಾನೂನನ್ನು ಕೈಗೆತ್ಕೊಂಡ್ರೆ ಯಾರು ಬಿಡೋದಿಲ್ಲ ಸರ್, ನನ್ನೂ ಬಿಡೋದಿಲ್ಲ, ಬಾಲಾಜಿ ಅವರು ಬಿಡೋದಿಲ್ಲ, ಬಸವರಾಜ್ ಸರ್ನು ಬಿಡೋದಿಲ್ಲ. ದಟ್ ಇಸ್ ವಾಟ್ ಐ ಮೀನಿಂಗ್ ಇಟ್. ಎಸ್ ಬಾಲಾಜಿ ಸರ್, ಲಲ್ಲೂ ಪ್ರಸಾದ್ ಮೇಲೆ ಕೇಸ್ ಆಗಿದ್ದು, ಅರೆಸ್ಟ್ ಆಗಿದ್ದು ಎಲ್ಲ ಯಾವ್ಯಾವ ಸರ್ಕಾರದಲ್ಲಿ ಅಂತ ಗೊತ್ತಿದೆ ಸರ್. ಯಾವ್ದು ವಾಷಿಂಗ್ ಮಿಷಿನ್ ಆಗ್ತಾ ಇದೆ ಅಂತಾನೂ ಗೊತ್ತಿದೆ. ಬಟ್ ಸೊ ಲೆಟ್ಸ್ ನಾಟ್ ಪೊಲಿಟಿಸೈಸ್ ದ ಇಶ್ಯೂ. ನಾನು ಹೇಳ್ತಾ ಇರೋದು ಏನು ಅಂದ್ರೆ, ಸ್ಟೇಟ್ಸ್ಗೆ ಯು ಹ್ಯಾವ್ ಟು ಎಂಪವರ್ ದ ಸ್ಟೇಟ್ಸ್ ಮೋರ್. ಸಿ, ಅವರ್ ಕಂಟ್ರಿ ಇಸ್ ನಾಟ್ ಎ ಕಂಟ್ರಿ, ವಿ ಆರ್ ಎ ಯೂನಿಯನ್ ಆಫ್ ಸ್ಟೇಟ್ಸ್. ಯುರೋಪ್ ಖಂಡ ಏನಿದೆ, ನಮ್ಮ ದೇಶ ಆ ಥರ ಇದೆ. ನಮ್ದು ಒಂದೊಂದು ರಾಜ್ಯಗಳು ಯುರೋಪ್ ದೇಶದಿಂದ ದೊಡ್ಡದಿದೆ. Many of our districts are bigger than Switzerland. Yes, ನಮ್ಮನ್ನು ಎಂಪವರ್ ಮಾಡಿ. HRD ನಲ್ಲಿ, ಹೋಮ್ ಅಫೇರ್ಸ್ ಅಲ್ಲಿ, ಫೈನಾನ್ಸ್ ಅಲ್ಲಿ ಸ್ಟೇಟ್ ಇನ್ನೊಂದಷ್ಟು ಕೊಡಿ. ನೀವು ಎಲ್ಲಾದ್ರಲ್ಲೂ ಸೆಂಟ್ರಲ್ ನಾವು ಪ್ರತಿಯೊಂದಕ್ಕೂ ಸ್ಟೇಟ್ ನಾವು ಸೆಂಟ್ರಲ್ ಅವ್ರನ್ನ ಕೇಳ್ಕೊಂಡು ಕೂತ್ರೆ ವಿ ಕೆನಾಟ್ ಹ್ಯಾಂಡಲ್. ನಮ್ CET ಕಾಮೆಡ್ಕೆ ಇದ್ದಾಗ ಹೆಂಗೋ ನಡ್ಸ್ಕೊಂಡು ಹೋಗ್ತಾ ಇದ್ರು ಇಲ್ಲಿ, ಆಯ್ತಾ? ಇದು ಈಗೇನೋ ನೀಟ್ ತಂದ್ರು. ಮತ್ ನಾಳೆ ಇದನ್ನ ಅಫ್ಕೋರ್ಸ್ ಮೋದಿ ಅವ್ರದ್ದು ವಿಷನರಿ ಕಾನ್ಸೆಪ್ಟ್ ಚೆನ್ನಾಗಿದೆ, ಬಟ್ ಟೈಮ್ ಕಡಿಮೆ ಇದೆ, ವಾಲ್ಯೂಮ್ ದೊಡ್ಡದಿದೆ, ಅವ್ರ ಏಜ್ ಜಾಸ್ತಿ ಆಗ್ತಾ ಇದೆ. ಸೊ ಸ್ಟೇಟ್ಸ್ ಎಂಪವರ್ ಮಾಡ್ಬೇಕು ಇವರು. ಬಾಲಾಜಿ ಸರ್, ಈಗ ಸೋನಂ ವಾಂಗ್ಚುಕ್ ಅವರು ಈ ಪ್ರತಿಭಟನೆಗೆ ಬೆಂಬಲಿಸುವ ಕಾರಣ, ಈ ಸಿಜೆಪಿ ಪ್ರತಿಭಟನೆ ಅಥವಾ ವಿದ್ಯಾರ್ಥಿಗಳ ಈ ಪ್ರತಿಭಟನೆಗೆ ಬೆಂಬಲಿಸೋ ಕಾರಣ, ಇದರ ಹಿಂದೆ ಅಜೆಂಡಾವೇ ಬೇರೆ ಇದೆ. ಕೇಂದ್ರ ಸರ್ಕಾರ ಅವ್ರಿಗೆ ಕೊಟ್ಟಂತ ಅನುದಾನವನ್ನ ವಾಪಸ್ ತಗೊಳ್ತು, ಅದಕ್ಕಾಗಿಯೇ ಸಿಜೆಪಿಗೆ ಇವ್ರು ಬೆಂಬಲವನ್ನ ಕೊಡ್ತಾ ಇದ್ದಾರೆ ಎನ್ನುವಂತ ಆರೋಪ. ನಿಜಾನಾ ಸರ್ ಇದು? ಒಂದು ಇವತ್ತು ರಿಚರ್ಡ್ ಡಾಕಿನ್ಸ್ ಅವ್ರ ಒಂದು ಬುಕ್ ಇದೆ, ಸೆಲ್ಫಿಶ್ ಜೀನ್ ಅಂತ. ಆ ಥರ ಮನುಷ್ಯ ಬೇಸಿಕಲಿ ಸೆಲ್ಫಿಶ್, ಎಲ್ಲರೂ ಸ್ವಾರ್ಥಿಗಳೇ ಅವ್ರವ್ರ ರೀತಿಯಲ್ಲಿ. ಇವತ್ತು ಇಂಡಿಯಾದಲ್ಲಿ ಏನಾಗಿದೆ, ಯಾವುದೇ ಒಂದು ವಿಷಯ ಆದ್ರೂ ಮೆಡಿಕಲ್ಲು ಅಂದ ತಕ್ಷಣ ಅವನು ಡಾಕ್ಟ್ರು, ಅವ್ನಿಗೆ ಎಷ್ಟು ದುಡ್ಡು ಬರುತ್ತೆ, ಆ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡೋನಿಂದ ಹಿಡಿದು ಎಲ್ಲರೂ ಕ್ಯಾಪಿಟಲಿಸ್ಟ್ಗಳಾಗ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಇವತ್ತು ಯಾವುದೇ ಒಂದು ಸ್ಕಿಲ್ ಇಲ್ಲ. ಈ ವಾಂಗ್ಚು ಅಂತವ್ರಿಗೆ ಏನಾಗಿದೆ, ದೇ ಹ್ಯಾಡ್ ಗ್ರೇಟ್ ಸ್ಕಿಲ್ಸ್, ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ದೆಮ್ಸೆಲ್ಫ್ ಟು ದ ಇದು ಸೊಸೈಟಿಗೆ ತುಂಬ ಮಾಡಿದ್ದಾರೆ. ಬಟ್ ಇವತ್ತೇನಾಗಿದೆ, ಅವ್ರ ಡಿಮ್ಯಾಂಡ್ಸ್ ಏನಿತ್ತು ಲೋಕಲ್ ಆಗಿ, ಅದನ್ನ ನಾನು ತುಂಬಾ ಕೆಳಮಟ್ಟ ಆಗ್ತದೆ ನಾನು ಈ ತರ ಬೇಳೆಕಾಳು ಬೇಯಿಸ್ಕೊಳ್ಳೋದು ಅನ್ನೋ ಒಂದು ಮಾತಾಡಿದ್ರೆ. ಬಿಕಾಸ್ ಅವರು ಹೋರಾಟ ಮಾಡಿದ್ದಾರೆ, ತುಂಬಾ ಜ್ಞಾನಿಗಳಿದ್ದಾರೆ, ವಿದ್ಯಾವಂತರಿದ್ದಾರೆ. ಬಟ್ ಏನಾಗಿದೆ, ಅವ್ರ ಅಜೆಂಡಾನ ಅವ್ರು ಫುಲ್ಫಿಲ್ ಮಾಡ್ಕೊಳಕ್ ಆಗಿಲ್ಲ. ಅವ್ರದ್ದು ನೀವೇನೇ ಮಾಡಿದ್ರು ಲಡಾಖಲ್ಲಿ -4 ಹೋಗ್ಬಿಟ್ಟು ಯಾವ ಮೀಡಿಯಾದವರು ಎಷ್ಟು ಕವರೇಜ್ ಕೊಡಕ್ ಆಗಲ್ಲ. ನಾವು ಹೋದ್ರೆ ಹೊರಟೋಗ್ತೀವಿ ಅಲ್ಲಿ ಹೋರಾಟ ಮಾಡಕ್. ಅವ್ರು ಲಡಾಖ್ನವರೇ ಕೂತ್ಕೋಬೇಕು, ಆಪ್ನೋನು ಹೋಗಲ್ಲ, ಹಮ್ನೋನು ಹೋಗಲ್ಲ, ಅಲ್ಲಿ ಅವನೇ ಕೂತ್ಕೋಬೇಕು, ಅಲ್ಲಿ ಯಾರೋ ಪಾಪ ಶರ್ಪಾನೆ. ಆದ್ರಿಂದ ಬಿಜೆಪಿನವರು ಹೋಗಲ್ಲ, ಯಾವನು ಹೋಗಲ್ಲ ಅಲ್ಲಿ. ಆದ್ರೆ ಅಲ್ಲಿ ಅವ್ರಿಗೆ
ಆಫ್ಕೋರ್ಸ್ ಅಲ್ಲಿ ಹೋರಾಟನ ಯಾರೂ ತಗೊಳ್ಳಿಲ್ಲ ಸೀರಿಯಸ್ ಆಗಿ. ಇವತ್ತು ಇನ್ಸೆನ್ಸಿಟಿವ್ ಕಾಡ್ತಾ ಇದೆ ಕೇಂದ್ರ ಸರ್ಕಾರದಲ್ಲಿ. ಏನಾಗಿದೆ, ಮಣಿಪುರ್ ಇಶ್ಯೂಯಿಂದ ತಗೊಂಡು ಯಾವುದೇ ಒಂದು ತಗೊಂಡ್ರು ಧರ್ಮೇಂದ್ರ ಪ್ರಧಾನ್ ಈಸ್ ಜಸ್ಟ್ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್. ಹಿಂಗ್ ಸುಮ್ಮನೆ ಹಿಂಗ್ ಬಂದೂಕ್ ಕೊಂಡಿಲ್ ಹೊಡೆದಿರೋದಷ್ಟೇ. ಅದು ಹಿಂದೆ ಲೋಡ್ ಆಗಿ ಅದಕ್ಕೆ ರೈಫಲ್ ತುಂಬಿ 1,000 ಇವರು ಎಡವಟ್ಟುಗಳು ಮಾಡ್ಕೊಂಡಿದ್ದಾರೆ. ವೈ ದೇರ್ ಇಸ್ ನೋ ರಿಯಾಕ್ಷನ್? ಗೆಟ್ ಎ ಡೆಲಿಗೇಷನ್, ಈಗ ಸಾಹೇಬ್ರು ಹೇಳಿದ್ರು ಆ ಮೋಷನ್ ಕರೆದು ಡಿಸ್ಕಷನ್ ಮಾಡಿ ಆಯ್ತು ಮೊದಲು ರಾಜೀನಾಮೆ ಕೊಡಿ ಅಂತ ಇವ್ರು ಕೇಳ್ತಾರೆ. ಕೋಳಿ ಮೊದಲು ಮೊಟ್ಟೆ ಮೊದಲು ಸ್ಟೋರಿ. ಇದೊಂದು ಸ್ವತಂತ್ರ ಬಂದಾಗ್ಲಿಂದ ನಾವು ಕೇಳಿ 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 ಸಾಕಾಗಿದೆ. ವಾಟ್ ಐ ಸೇ, ಲೆಟ್ ಧರ್ಮೇಂದ್ರ ಪ್ರಧಾನ್ let him give his resignation, let the prime minister keep it on hold, let the house be called, ಚರ್ಚೆ ಆಗಲಿ, ಅಪೋಸಿಷನ್ ಕನ್ವಿನ್ಸ್ ಆದ್ರೆ ಧರ್ಮೇಂದ್ರ ಪ್ರಧಾನ್ ಕಂಟಿನ್ಯೂ ಆಗಲಿ, ಇಲ್ಲ ಅಂದ್ರೆ ಬಿಡ್ಲಿ. ಒಂದು ಜನಕ್ಕೆ ಮಾಹಿತಿ ಕೊಡ್ಲಿ. ಜಂತರ್ ಮಂತರ್ ಅಲ್ಲಿ ಸುಮ್ಮನೆ ಮಳೆಯಲ್ಲಿ ಕೂತ್ಕೊಂಡು ಆ ಮಕ್ಕಳನ್ನ ಯಾಕೆ ಒಣಗಿಸ್ತಾ ಇದ್ದೀರಾ ಎಲ್ಲಾ ರಾಜಕೀಯ ಪಕ್ಷದವರು? ಸೇಮ್ ಲಾಜಿಕ್ ಬಿಡದಿಯ ರೈತರಿಗೆ ಅಪ್ಲೈ ಆಗುತ್ತೆ. ಎಕ್ಸಾಕ್ಟ್ಲಿ, ಎನಿ ಹೋರಾಟಕ್ಕೆ ಸಾಹೇಬ್ರೆ. ಹೌದು. ಈಗ ಆಮ್ ಆದ್ಮಿ ಪಕ್ಷದವರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ರಿ. ಇದು ಪಂಜಾಬ್ ಚುನಾವಣೆಗೆ ನೀವು ಮಾಡಿಕೊಳ್ತಾ ಇರುವಂತ ಪ್ಲಾನು ಎನ್ನುವಂತ ಒಂದಷ್ಟು ಚರ್ಚೆಗಳು ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ನಿಮ್ಮ ಆಗ್ರಹ ಏನ್ ಮೇಡಮ್, ಏನಾಗಬೇಕು ಈಗ ಫೈನಲಿ? ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಇವಾಗ ಇಲ್ಲಿ CET-ನಲ್ಲಿ ಒಂದು ಜನಿವಾರ ತೆಗೆದ್ರು ಅಂತ ನಮ್ಮ BJP ಪಕ್ಷದವ್ರು ತುಂಬಾ ಮಾತಾಡಿದ್ರು ಅವಾಗ. ಇವತ್ತು ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ಯಾಕೆ ಸರ್ ಬಾಯಿ ಮುಚ್ಕೊಂಡಿದ್ದಾರೆ? ಜನಿವಾರ ತೆಗೆಸಿದ್ದು ತಪ್ಪಲ್ವಾ ಮೇಡಮ್? ತಪ್ಪ ಸರಿನಾ ನಿಮ್ಮ ಪ್ರಕಾರ? ಸರಿ ಅಲ್ಲ ಸರ್, ಅದು ತಪ್ಪು. ಅವನದು ಧರ್ಮದ ಬಗ್ಗೆ ಅವನು ಹಾಕೊಂಡು ಬರ್ತಾನೆ. ಅವಾಗ ಇವರೆಲ್ಲ ಇಷ್ಟೆಲ್ಲ ಮಾತಾಡಿದ್ರಲ್ಲ. ಓಕೆ ಸರ್, ಇದೇ ಸಮಸ್ಯೆ. ಸಾರಿ, ನೀವು ನನ್ನನ್ನ ಬ್ಲಾಕ್ ಲಿಸ್ಟ್ ಮಾಡೋದು ಪರವಾಗಿಲ್ಲ. ಇದೇ ಸಮಸ್ಯೆ ನಮ್ಮ ದೇಶದ್ದು. ನಾವು ಮಾತಾಡ್ತಾ ಇರೋ ವಿಷಯ ಜನವರ ಹಿಜಾಬ್ ಹೋಗಿ ನಿಂತು ಇಡೀ ಸಿಸ್ಟಮ್, ಇಡೀ ಮಕ್ಕಳ ಅಟೆನ್ಷನ್, ಪಬ್ಲಿಕ್ ಅಟೆನ್ಷನ್ ಡೈವರ್ಟ್ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಒಂದು ಸ್ಕಿಲ್ ಇಲ್ಲ, ಅನ್ಎಂಪ್ಲಾಯ್ಮೆಂಟ್ ತಾಂಡವ ಆಡ್ತಾ ಇದೆ. ಈಗ ನಮ್ಮ ದೇಶದಲ್ಲಿರೋ ಬಿಲಿಯನರ್ಸ್ ಏನು ಎಲ್ಲ ಸ್ವಾರ್ಥಿಗಳ ತರ ಸಿಮೆಂಟು, ಪೇಂಟು, ರೋಡು ಇದನ್ನ ಮಾರ್ಕೊಂಡು ದುಡ್ಡು ಮಾಡಿರೋರು ಬಿಟ್ರೆ ನಮ್ದು ಅಂತ ಒಂದು ಟೆಕ್ನಾಲಜಿ ಇಲ್ಲ. ಯಾವ ಗೌರ್ಮೆಂಟ್ ಅದ್ರ ಬಗ್ಗೆ ಮಾತಾಡಲ್ಲ. ಇನ್ನು ಇವ್ರು ಜನವಾರ ಹಿಡ್ಕೊಂಡು ಕೂತಿದ್ದಾರೆ, ಇವ್ರು ರಾಮನ್ ಹಿಡ್ಕೊಂಡು ಕೂತಿದ್ದಾರೆ, ನಾನು ರಹೀಮ್ ವಿದ್ಯಾರ್ಥಿಗಳ ಪರವಾಗಿದ್ದೀವಿ ಸರ್ ನಾವು. ಅವ್ರಿಗೆ ಇವತ್ತು ಅನ್ಯಾಯ ಆಗಿದೆ, ಅವ್ರಿಗೆ ಏನ್ ಬೇಡಿಕೆಗಳು ಕೇಳ್ತಾ ಇದ್ದಾರೆ ಅದರ ಸಿಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಸರ್. ವಿದ್ಯಾರ್ಥಿಗಳು ಅಂದ್ರೆ ಬರೀ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಲ್ಲ ಅಷ್ಟೇ ಅಲ್ಲ ಸರ್. ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬ ವಿದ್ಯಾರ್ಥಿಗಳು ಇರ್ತಾರೆ. ತಾಯಿದಿರೋ ತಂದೆದಿರೋ ಅವ್ರಗಳ ಬಗ್ಗೆ ಬೇಕಾದಷ್ಟು ಕನ್ಸ್ಕೊಂಡಿರ್ತಾರೆ. 21 ಜನ ಇವಾಗ ಸೂಸೈಡ್ ಮಾಡ್ಕೊಂಡ್ರು ನೀಟ್ ಇದರಿಂದ. ಆ ತಾಯಿದಿರ ನೋವು ಅವೆಲ್ಲ ಇರುತ್ತಲ್ವ ಸರ್. ಅವ್ರು ಕೇಳ್ತಾ ಇರೋದು ಏನು ತಪ್ಪಾ ಸರಿನಾ? ಯೋಚನೆ ಮಾಡಿ ನಮ್ಮ ಪ್ರಧಾನ ಮಂತ್ರಿ ಅವರು ಅದಕ್ಕೆ ಸರಿಯಾದ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತಾನೆ ನಾವು ಹೇಳೋದು. ಮೇಡಮ್, ನೀಟ್ ಎಕ್ಸಾಮ್ ಲೀಕ್ ಆದಾಗಿಂದ ಸುಪ್ರೀಂ ಕೋರ್ಟ್ ಜಡ್ಜ್ ಸಾಹೇಬ್ರು, ಚೀಫ್ ಜಸ್ಟಿಸ್ ಸಾಹೇಬ್ರು ಕಾಕ್ರೋಚ್ ಮೆನ್ಷನ್ ಮಾಡೋದ್ ತನಕ ಅವ್ರ ಹಿಯರಿಂಗ್ ಅಲ್ಲಿ ಅವ್ರು ಯಾರೋ ಪುಣ್ಯಾತ್ಮ ಅಲ್ಲಿ ಅಮೆರಿಕಾದಿಂದ ಟ್ವಿಟರ್ ಅಕೌಂಟ್ ಓಪನ್ ಮಾಡೋ ತನಕ, ಅವ್ನ ಹೆಸರು ಗೊತ್ತಿಲ್ಲ ಸರ್ ನನಗೆ, ಸೊ ಮಾಡೋ ತನಕ ಆಮ್ ಆದ್ಮಿ ಪಕ್ಷದವರು ನಿಮ್ಗೆ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇರಲಿಲ್ಲ. ಜನ ಸೇರ್ಲಿಲ್ಲ ಅಂತ ನೀವು ಇಲ್ಲಿ ಬರ್ತಾ ಇರೋದು. ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹೀಗೆ ಪ್ರತಿಭಟನೆ ಮಾಡೋದು ಪ್ರತಿಯೊಬ್ಬ ನಾಗರಿಕನ ಅಂತ ಹೇಳಿದ್ರೆ ಆತನಿಗೂ ಕೂಡ ಹಕ್ಕಿದೆ. ನನಗೆ ವ್ಯವಸ್ಥೆ ವಿರುದ್ಧ ಹೋರಾಡುವಂತ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಇದೆ. ಬಟ್ ನ್ಯಾಯ ಸಿಗಬೇಕು. ಹೇಗ್ ಸಿಗುತ್ತೆ ಆ ನ್ಯಾಯ? ಇತ್ತ ಕೇಂದ್ರ ಸರ್ಕಾರವು ಕೂಡ ಸ್ಪಂದಿಸಬೇಕು, ವಿದ್ಯಾರ್ಥಿಗಳು ಕೂಡ ತಮಗೆ ಆಗ್ತಾ ಇರುವಂತ ಸಮಸ್ಯೆ ಬಗ್ಗೆ ಅವರು ಹೇಳಬೇಕು. ಈಗ ಆಡಳಿತಾತ್ಮಕ ನ್ಯಾಯ ಅಂತ ಅದು ಬೇರೆ. ಆಡಳಿತಾತ್ಮಕ ನ್ಯಾಯ ನೀಡೋದಕ್ಕೆ ನಮ್ಮಲ್ಲಿ ವೆಲ್ ಆಯಿಲ್ಡ್ ಮಷಿನರಿ ಇದೆ, ಅಧಿಕಾರಿಗಳಿದ್ದಾರೆ, ಪೊಲೀಸರಿದ್ದಾರೆ, ತನಿಖಾ ಸಂಸ್ಥೆಗಳಿದಾವೆ. ಅದಕ್ಕೊಂದು ವ್ಯವಸ್ಥೆ ಬೇರೆನೇ ಇದೆ. ಖಂಡಿತ. ನಾವು ಆಡಳಿತ ಯಂತ್ರ ಮಾತ್ರ ಇಲ್ವಲ್ಲ ಈ ದೇಶದಲ್ಲಿ. ನಾವು ಮತ ಹಾಕಿ ನಮ್ಮ ಆಶಯಗಳನ್ನ ಪ್ರತಿನಿಧಿಸಿದಂತ ಒಬ್ಬ ರಾಜಕಾರಣಿಯನ್ನ ಮೇಲೆ ಕೂರಿಸಿರ್ತೇವೆ. ಆ ಮನುಷ್ಯ ತನ್ನ ಸಂವೇದನಶೀಲತೆಯನ್ನ, ತನ್ನ ಜವಾಬ್ದಾರಿಯನ್ನ, ತನ್ನ ನೈತಿಕ ಹೊಣೆಗಾರಿಕೆಯನ್ನ ತೋರಿಸೋದನ್ನ ಅಪೇಕ್ಷೆ ಮಾಡಿದ್ರೆ ತಪ್ಪಲ್ಲ. ಅದು ಕೂಡ ಈ ತರದ ಯುವಕರ ವಿಚಾರದಲ್ಲಿ ಹೀಗಿರುವ ತಾರ್ಕಿಕ ಅಂತ್ಯ ಅಂದ್ರೆ ಏನು? ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಮಾಡಿದ್ರೆ ಅದು ನಿಮ್ಮ ಸಾಧನೆ ಅಲ್ವೇ ಅಲ್ಲ. ವಿದ್ಯಾರ್ಥಿಗಳಿಗೆ ಮತ್ತೆ ಈ ವ್ಯವಸ್ಥೆ ಮೇಲೆ ವಿಶ್ವಾಸ ಹುಟ್ಟಬೇಕು. ಇಲ್ಲಿ ನಮ್ಮ ದನಿಗೆ ಬೆಲೆ ಇದೆ ಅಂತ ಅನ್ಸೋದು ಯಾವಾಗ ನೀವು ಕಿವಿಯಿಂದ ಕೇಳಿಸ್ಕೊಂಡಾಗ. ಪ್ರಧಾನಮಂತ್ರಿಗೆ ಮಕ್ಕಳಿಲ್ಲ, ಅದ್ರ ಮಕ್ಕಳನ್ನು ಅರ್ಥ ಆಗ್ಬೇಕು ಅವ್ರಿಗೆ. ಹೀಗಿರುವಾಗ ಇಟ್ಸ್ ವೆರಿ ಸೆನ್ಸಿಟಿವ್ ಮ್ಯಾಟರ್. ನೀವು ಮಕ್ಕಳ ಭಾವನೆಗಳನ್ನ, ಯುವಕರ ಭಾವನೆಗಳನ್ನ, ಆತ್ಮಹತ್ಯೆ ಮಾಡಿಕೊಂಡ ಮಕ್ಕಳ ಪಾಲಕರ ಭಾವನೆಗಳನ್ನ ಅವಮಾನ ಮಾಡಬೇಡಿ. ಓಕೆ, ಉತ್ಕರ್ಷ್ ಅವರೇ, ಫೈನಲ್ ರಿಯಾಕ್ಷನ್.
ಅಲ್ಲ, ಬಹಳ ಸ್ಪಷ್ಟಪಡಿಸಿದ್ವಿ. ವಿದ್ಯಾರ್ಥಿಗಳ ಪರವಾಗಿ ನಾವು ಇರ್ತಕ್ಕಂಥದ್ದು, ವಿದ್ಯಾರ್ಥಿಗಳ ಪರವಾಗಿ ನಾವು ಇರ್ತೇವೆ ಅನ್ನೋಂಥದ್ದು ಬಹಳ ಸ್ಪಷ್ಟಪಡಿಸ್ತೀವಿ. ಓಕೆ ಸರ್, ದಯವಿಟ್ಟು ಗಲ್ಗೋಟಿಯಾ ಯೂನಿವರ್ಸಿಟಿ ಅವರು ಒಂದು ಬ್ಲಂಡರಲ್ಲಿ ನಾವೇನು ಫೇಸ್ ಮಾಡಿದೀವಿ ಅದೇ ಸಾಕಾಗಿದೆ. ದಯವಿಟ್ಟು ವಿದ್ಯಾರ್ಥಿಗಳನ್ನ ಯಾರು ಮಿಸ್ಯೂಸ್ ಮಾಡ್ಕೋಬೇಡಿ, ಯಾವುದೇ ರಾಜಕೀಯ ಪಕ್ಷದವರು. ಅವ್ರದ್ದೇನು ಇಶ್ಯೂ ಆಗಿದೆ ಅಂತ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ ಇದೆ, ಅದನ್ನ ಅಡ್ರೆಸ್ ಮಾಡೋದು ನಾವೇ ಎಲೆಕ್ಟ್ ಮಾಡಿದಂಥ ಸರ್ಕಾರ ನೋಡಿದ್ರೆ ಅದ್ರ ಜನ ಏನು ಅಂತ ಗೊತ್ತಾಗುತ್ತಂತೆ. ಇದರಲ್ಲಿ ಸಾಹೇಬ್ರು ಹೇಳ್ದಂಗೆ ವಿದ್ಯಾರ್ಥಿಗಳ ಭಾವನೆ ಒಂದ್ ಕಡೆ, ಎರಡನೇದು ಇಟ್ಸ್ ಫ್ಯೂಚರ್ ಆಫ್ ದ ಸ್ಟೂಡೆಂಟ್ ರೀ. ನಾಳೆ ನಮ್ಮ ದೇಶದಿಂದ ಓದ್ಕೊಂಡೋದ್ರೆ ಇದು 5 ರೂಪಾಯಿ ಪ್ರಿಂಟ್ಔಟ್ ತಂದಿರೋದು ಅಂತ ಬಿಸಾಕ್ಬಿಟ್ರೆ ಏನ್ ಮಾಡೋದು? ನಮ್ಮ ಸರ್ಟಿಫಿಕೇಟ್ ಆಗಿದೆ, ನಮ್ಮ ಕರೆನ್ಸಿ ಇಶ್ಯೂನಲ್ಲಿ ಆಗಿದೆ, ಒಂದ್ಸತಿ ನಾವು ಹೊಡ್ತಾ ತಿಂದಿದೀವಿ. ದಯವಿಟ್ಟು ಇವೆಲ್ಲ 1947 ಸ್ಟ್ರಾಟಜಿಗಳನ್ನ ಬಿಟ್ಟು ಸ್ವಲ್ಪ ಹಿರಿಕರು ಅವರು ದಯವಿಟ್ಟು ಹೊಸಬ್ರು ಚಾನ್ಸ್ ಕೊಡಿ. ಯುವಕರು ನಮ್ಮ ಉತ್ಕರ್ಷ ಅಲ್ಲಲ್ಲ ನಮ್ಮ ಉತ್ಕರ್ಷ ಅಂತ ಯುವಕರು ಮುಂದೆ ಬಂದು ಏನಾದ್ರು ಇಂಪ್ಲಿಮೆಂಟ್ ಮಾಡ್ಲಿ. ನಾವು ಅಷ್ಟೇ ಸರ್, ವಿದ್ಯಾರ್ಥಿಗಳು ಇವತ್ತು ಯಾವ ವಿಚಾರವಾಗಿ ಅವರು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದಕ್ಕೆ ನ್ಯಾಯ ಸಿಕ್ಲಿ, ಅವ್ರ ಮೇಲೆ ಆಗೋ ಅಲ್ಲೇನ ತನಿಖೆ ಮಾಡಿ ಅದಕ್ಕೆ ತಕ್ಕ ಶಿಕ್ಷೆ ಕೊಡ್ಲಿ ಸರ್. ಯಾರು ಅನ್ಯಾಯವಾಗಿ ಪೊಲೀಸ್ ಅವ್ರ ಮೇಲೆ ದೌರ್ಜನ್ಯನೋ ಇಲ್ಲ ವಿದ್ಯಾರ್ಥಿಗಳ ಮೇಲೆ ಆಗಿದೆಯೋ, ಇದು ತನಿಖೆಯಾಗಿ ಅವ್ರಿಗೊಂದು ಒಳ್ಳೆ ಭವಿಷ್ಯಕ್ಕೆ ಒಂದು ನ್ಯಾಯ ಸಿಗ್ಲಿ ಅಂತ ನಾವು ಕೇಳ್ತೀವಿ. ಮೇಡಮ್, ನೀವು ದೇವ್ರ ಮುಂದೆ ಬೇಡಂಗ್ ಬೇಡ್ತೀರಾ, ನೀವು ಅಪೋಸಿಷನ್ ಕೇಳ್ತಾ ಇದ್ದೀರಾ ಸರ್ಕಾರನ? ಸರ್, ಮಕ್ಕಳ ಭವಿಷ್ಯದ ಬಗ್ಗೆ ಸರ್ ಅಲ್ಲ, please, ಏನೇನು ಯಾರ್ದೇ ಆಗ್ಲಿ, ಮಾತಾಡೋದಲ್ಲ, ಸರ್ಕಾರದ ಮೇಲೆ ಒಂದ್ ಸ್ವಲ್ಪ ನ್ಯಾಯ ಸಿಗ್ಲಿ ಅಂತ ಕೇಳೋದು ಓಕೆ. ಚರ್ಚೆಯಲ್ಲಿ ಭಾಗಿಯಾದಂಥ ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಒಂದ್ ಕಡೆಯಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಆಲಿಸ್ತಾ ಇಲ್ವಾ? ಇಷ್ಟು ಕಲ್ಲರದೆಯ ಹಾಗಾದ್ರೆ ಕೇಂದ್ರ ಸರ್ಕಾರಕ್ಕಿದೆಯಾ ಎನ್ನುವಂಥ ದೊಡ್ಡ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ. ಏನೇ ಆಗಲಿ, ಅದೆಷ್ಟೋ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು. ಹಾಗೇನೆ ಅವ್ರಿಗೆ ನ್ಯಾಯ ಸಿಗುವಂತ ಕೆಲಸ ಆಗಬೇಕಿದೆ. ಅದ್ಯಾರೋ CJP ಅವರು ಪ್ರತಿಭಟನೆ ಮಾಡ್ತಾರೆ, ಅವ್ರಿಗೆ 4 ರಾಜಕೀಯ ಪಕ್ಷದವರು ಬೆಂಬಲವನ್ನು ಕೊಡ್ತಾರೆ, ಅದು ಮ್ಯಾಟ್ರ್ ಅಲ್ಲ. ಇನ್ನು ದೇಶದ ವ್ಯವಸ್ಥೆಯಲ್ಲಿ ಬದಲಾಗಬೇಕು. ದೇಶದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಲ್ಲಿ ಯಾವುದೇ ರೀತಿಯಾಗಿ ಈ ಗೋಲ್ಮಾಲ್ಗಳು ನಡಿಬಾರ್ದು ಎನ್ನುವಂಥ ಆಗ್ರಹವನ್ನು ಮಾಡ್ತಾ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.